ಪಶ್ಚಿಮ ಬಂಗಾಳ, ಒಡಿಸ್ಸಾ. ಭಾರತದ ಪ್ರಥಮ ಪೆಟ್ರೋಲಿಯಂ ಬಾವಿ ಅಂದ್ರೆ ಅಸ್ಸಾಂ ರಾಜ್ಯದ ಮಕ್ಕಳು. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ರಾಜ್ಯ. ಪೆಟ್ರೋಲಿಯಂ ಶುದ್ಧೀಕರಣ ಮಾಡುವ ಕೇಂದ್ರವಾದಂಥ ಪೆಣಂಬೂರು ಅನ್ನುವಂಥ ಸ್ಥಳ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಪೆಣಂಬೂರು ಎಂಬ ಸ್ಥಳ. ಪೆಣಂಬೂರು ಪೆಣಂಬೂರು ಎಂಬ ಸ್ಥಳ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಪೆಣಂಬೂರು ಅನ್ನುವಂಥ ಸ್ಥಳವನ್ನು ನೋಡ್ತೀವಿ. ಇದು ಮಂಗಳೂರಿನ ಸಮೀಪದಲ್ಲಿ ಕಂಡು ಬಂದು ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಶುದ್ಧೀಕರಣ ಮಾಡುವಂತ ಕೇಂದ್ರ ಅಂತ ಗುರುತಿಸ್ತೀವಿ. ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಶುದ್ಧೀಕರಣ ಮಾಡುವಂತ ಕೇಂದ್ರ ಯಾವ್ದಂದ್ರ ಅದು ಮಂಗಳೂರಿನ ಸಮೀಪ ಪೆಣಂಬೂರು ಎಂಬ ಸ್ಥಳ. ಓಕೆ, ನಾವು ಕಳೆದ ಕ್ಲಾಸ್ನಲ್ಲಿ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಭಾರತ ದೇಶ ಪ್ರಾಕೃತಿಕ ಲಕ್ಷಣಗಳನ್ನು ಗಮನಿಸಿದಾಗ ಎತ್ತರದ ಪರ್ವತಗಳು, ಅದರಲ್ಲಿ ಹಿಮಾಲಯ ಬೆಟ್ಟಗಳು, ಹಿಮಾಲಯ ಪರ್ವತಗಳಲ್ಲಿ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಮತ್ತೆ ಟ್ರಾನ್ಸ್ ಹಿಮಾಲಯ ಅಂತ ಬರ್ತದೆ. ಹೊರ ಹಿಮಾಲಯ ಅಂತ ಗುರುತಿಸ್ತೀವಿ. ಟ್ರಾನ್ಸ್ ಹಿಮಾಲಯ ಕರೆಕ್ಟಾ? ಟ್ರಾನ್ಸ್ ಹಿಮಾಲಯದಲ್ಲಿ ಕಾರಾಕೋರಂ ಬೆಟ್ಟಗಳು ಬರ್ತವೆ, ಮತ್ತೆ ಜಾಸ್ಕರ್ ಶ್ರೇಣಿ ಇದೆ, ಲಡಾಖ್ ಶ್ರೇಣಿ ಇದೆ, ಈಶಾನ್ಯ ಬೆಟ್ಟಗಳನ್ನು ನೋಡಿದ್ದೆವು. ಓಕೆ, ಇನ್ನ ವಿಶಿಷ್ಟವಾಗಿ ಭಾರತ ದೇಶದ ಕರಾವಳಿಯ ಪ್ರದೇಶವನ್ನು ಗಮನಿಸಿದಾಗ ನಮ್ಮ ದೇಶ ಎಷ್ಟು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಹೇಳಿ? 7,000 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. 7,100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. 6,100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ಸುಮಾರು 8,000 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ಭಾರತ ದೇಶ ಕೇವಲ ಕರಾವಳಿ ತೀರವನ್ನು ಗಮನಿಸಿದಾಗ ಸೂಪರ್, ಸುಮಾರು 6,100 ಕಿಲೋಮೀಟರ್ ಕರಾವಳಿ ತೀರ ಇದೆ ನೋಡಿ. ಭಾರತ ದೇಶ ಸುಮಾರು 6,100 ಕಿಲೋಮೀಟರ್ ಕರಾವಳಿಯ ತೀರವನ್ನು ಹಂಚಿಕೊಂಡಿದೆ. ಭಾರತ ದೇಶ ಎಷ್ಟು ಕಿಲೋಮೀಟರ್ ಕರಾವಳಿ ತೀರ ಹಂಚಿಕೊಂಡಿದೆ? ದ್ವೀಪಗಳನ್ನು ಒಳಗೊಂಡು 7,516.6 ಕಿಲೋಮೀಟರ್. ದ್ವೀಪಗಳನ್ನು ಒಳಗೊಂಡು 7,516.6 ಕಿಲೋಮೀಟರ್ ಆದರೆ ಭಾರತ ದೇಶದ ಕೇವಲ ಕರಾವಳಿಯ ಉದ್ದ ಅಂದ್ರೆ 6,100 ಕಿಲೋಮೀಟರ್. ಈ 6,100 ಕಿಲೋಮೀಟರ್ ಕರಾವಳಿ ತೀರ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಸುಮಾರು 9 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಕರಾವಳಿಯ ಪ್ರದೇಶ ನೋಡಿದಾಗ 9 ರಾಜ್ಯಗಳು. ಆ 9 ರಾಜ್ಯಗಳು ಯಾವಂದ್ರೆ ನಂಬರ್ 1 ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ ಮತ್ತೆ ಪಶ್ಚಿಮ ಬಂಗಾಳ. ನಂಬರ್ 1 ಗುಜರಾತ್, 2 ಮಹಾರಾಷ್ಟ್ರ, 3 ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. 9 ರಾಜ್ಯಗಳಲ್ಲಿ ಕರಾವಳಿ ತೀರ ಹಂಚಿಕೊಂಡಿದೆ ನೋಡಿ. ಭಾರತ ದೇಶದ ಕರಾವಳಿಯ ಪ್ರದೇಶವನ್ನು ಗಮನಿಸಿದಾಗ ನಮ್ಮ ದೇಶದ ಎಷ್ಟು ರಾಜ್ಯಗಳಲ್ಲಿ ಕರಾವಳಿ ತೀರವನ್ನು ಹಂಚಿಕೊಂಡಿದೆ ಅಂದ್ರೆ 9 ರಾಜ್ಯಗಳು. ಹಾಗಾದ್ರೆ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವುದು? ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟಗಳು, ಕನ್ಯಾಕುಮಾರಿ, ಊಟಿ, ಗ್ರೇಟ್ ನಿಕೋಬಾರ್. ಯಾವ ಸ್ಥಳದಲ್ಲಿ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುತ್ತವೆ?
ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವುದು? ನೋಡಿ 53% ರಾಂಗ್ ಆನ್ಸರ್ ಮಾಡಿದ್ರಿ. ನಾನು ಕರಾವಳಿ ತೀರ ಕೇಳಿನ ಹೊರತು ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಅಲ್ಲ ನಾ ಕೇಳಿದ್ದು. ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಅಲ್ಲ, ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ. ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಅಂದ್ರ ನೀಲಗಿರಿ ಬೆಟ್ಟಗಳು. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟ ಅಂದ್ರ ನೀಲಗಿರಿ ಬೆಟ್ಟಗಳು. ನಾ ಕೇಳಿದ್ದು ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ. ಈ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವಂದ್ರ ತಮಿಳುನಾಡಿನ ಕನ್ಯಾಕುಮಾರಿ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿಯು ಸಂಧಿಸುತ್ತವೆ. ಕರೆಕ್ಟಾ? ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವಂದ್ರ ತಮಿಳುನಾಡಿನ ಕನ್ಯಾಕುಮಾರಿ. ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕರಾವಳಿಯ ತೀರ ಹಂಚಿಕೊಂಡ ರಾಜ್ಯ ಅಂದ್ರ ಗುಜರಾತ್. ಕಡಿಮೆ ಕರಾವಳಿಯ ತೀರ ಹಂಚಿಕೊಂಡ ರಾಜ್ಯ ಅಂದ್ರ ಗೋವಾ. ಗುಜರಾತ್ ರಾಜ್ಯದ ಕರಾವಳಿಯ ತೀರ ಎಷ್ಟಿದೆ ಅಂದ್ರ 1600 ಕಿಲೋಮೀಟರ್ ಕರಾವಳಿಯ ತೀರ ಇದೆ ನೋಡಿ. ಮಹಾರಾಷ್ಟ್ರದ್ದು 720 ಕಿಲೋಮೀಟರ್, ಗೋವಾ 100 ಕಿಲೋಮೀಟರ್, ಕರ್ನಾಟಕ 320 ಕಿಲೋಮೀಟರ್, ಕೇರಳ 580 ಕಿಲೋಮೀಟರ್, ತಮಿಳುನಾಡು 910 ಕಿಲೋಮೀಟರ್, ಆಂಧ್ರ 1000 ಕಿಲೋಮೀಟರ್, ಒಡಿಸ್ಸಾ 480 ಕಿಲೋಮೀಟರ್, ಪಶ್ಚಿಮ ಬಂಗಾಳ 350 ಕಿಲೋಮೀಟರ್. ಅತಿ ಹೆಚ್ಚು ಕರಾವಳಿ ಹಂಚಿಕೊಂಡ ರಾಜ್ಯ ಅಂದ್ರ ಗುಜರಾತ್. ಮಹಾರಾಷ್ಟ್ರ 720 ಕಿಲೋಮೀಟರ್ ಕರಾವಳಿಯ ತೀರ ಹೊಂದಿದೆ. ಗೋವಾ 100 ಕಿಲೋಮೀಟರ್, ಕರ್ನಾಟಕ 320 ಕಿಲೋಮೀಟರ್, ಕೇರಳ 580 ಕಿಲೋಮೀಟರ್, ತಮಿಳುನಾಡು 910 ಕಿಲೋಮೀಟರ್, ಆಂಧ್ರ ಪ್ರದೇಶ 1000, ಒಡಿಸ್ಸಾ 480, ಪಶ್ಚಿಮ ಬಂಗಾಳ 350. ಕರಾವಳಿಯ ತೀರವನ್ನು ಗಮನಿಸಿದಾಗ 1600 ಗುಜರಾತ್, ಮಹಾರಾಷ್ಟ್ರ 720, ಗೋವಾ 100, ಕರ್ನಾಟಕ 320, ಕೇರಳ 580, ತಮಿಳುನಾಡು 910, ಆಂಧ್ರ 1000, ಒಡಿಸ್ಸಾ 480, ಪಶ್ಚಿಮ ಬಂಗಾಳ 350 ಕಿಲೋಮೀಟರ್. ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಅಂದ್ರ ತಮಿಳುನಾಡಿನ ಕನ್ಯಾಕುಮಾರಿ. ಕನ್ಯಾಕುಮಾರಿಗಿರುವ ಇನ್ನೊಂದು ಹೆಸರೇ ಕೇಫ್ ಕ್ಯಾಮೋರಿನ್ ಅಂತ ಕರಿತೀವಿ. ಕನ್ಯಾಕುಮಾರಿಗಿರುವ ಇನ್ನೊಂದು ಹೆಸರು ಕೇಫ್ ಕ್ಯಾಮೋರಿನ್. ಕನ್ಯಾಕುಮಾರಿಗಿರುವ ಇನ್ನೊಂದು ಹೆಸರು ಏನಂದ್ರೆ ಕೇಫ್ ಕ್ಯಾಮೋರಿನ್. ಒಂದೊಂದು ರಾಜ್ಯಗಳ ಕರಾವಳಿ ಹೆಸರು ಒಂದೊಂದು ಹೆಸರುಗಳಿಂದ ಕರೀತಾರೆ. ಒಂದೊಂದು ರಾಜ್ಯದ ಕರಾವಳಿ ಇದೆಯಲ್ಲ, ಆ ಒಂದೊಂದು ರಾಜ್ಯದ ಕರಾವಳಿಯನ್ನ ಒಂದೊಂದು ಹೆಸರುಗಳಿಂದ ಕರೆಯುತ್ತಾರೆ. ಉದಾಹರಣೆ, ಗುಜರಾತ್ ರಾಜ್ಯದ ಕರಾವಳಿಯನ್ನು ಏನಂತ ಕರೀತಾರಂದ್ರ ಕಚ್ ಕರಾವಳಿ ಅಂತ ಕರೀತಾರೆ. ಗುಜರಾತ್ ರಾಜ್ಯದ ಕರಾವಳಿಯನ್ನ ಕಚ್ ಕರಾವಳಿ. ಮಹಾರಾಷ್ಟ್ರದ ಕರಾವಳಿಯನ್ನ ಕೊಂಕಣಿ ಕರಾವಳಿ, ಕೊಂಕಣಿ ತೀರ. ಗೋವಾದ ಕರಾವಳಿಯನ್ನ ಕೊಂಕಣಿ ತೀರ, ಕೊಂಕಣಿ ತೀರ. ಕರ್ನಾಟಕದ ಕರಾವಳಿಯನ್ನ ಕೇನರಾ ತೀರ. ಕೇರಳದ ಕರಾವಳಿಯನ್ನ ಮಲಬಾರ ತೀರ, ಮಲಬಾರ ತೀರ. ತಮಿಳುನಾಡಿನ ಕರಾವಳಿಯನ್ನ ಕೋರಮಂಡಲ ತೀರ, ಕೋರಮಂಡಲ ತೀರ. ಆಂಧ್ರ ಕರಾವಳಿಯನ್ನ ಸರಕಾರಿ ತೀರ. ಒಡಿಸ್ಸಾ ಕರಾವಳಿಯನ್ನ ಉತ್ಕಲ ಕರಾವಳಿ. ಪಶ್ಚಿಮ ಬಂಗಾಳದ ಕರಾವಳಿಯನ್ನ ವಂಗ ಕರಾವಳಿ. ಒಂದೊಂದು ರಾಜ್ಯದ ಕರಾವಳಿಯನ್ನ ಒಂದೊಂದು ಹೆಸರುಗಳಿಂದ ಕರೀತಾರೆ. ಗುಜರಾತ್ ಕರಾವಳಿಯನ್ನ ಕಚ್, ಮಹಾರಾಷ್ಟ್ರ ಕೊಂಕಣಿ, ಗೋವಾ ಕೊಂಕಣಿ, ಕರ್ನಾಟಕ ಕೆನರಾ, ಕೇರಳ ಮಲಬಾರ, ತಮಿಳುನಾಡು ಕೋರಮಂಡಲ, ಆಂಧ್ರ ಪ್ರದೇಶ ಸರಕಾರಿ, ಒಡಿಸ್ಸಾ ಉತ್ಕಲ, ಪಶ್ಚಿಮ ಬಂಗಾಳ ವಂಗ ಕರಾವಳಿ. ಒಂದೊಂದು ರಾಜ್ಯದ ಕರಾವಳಿಯನ್ನು ಒಂದೊಂದು ಹೆಸರುಗಳಿಂದ ಕರೆಯುತ್ತಾರೆ. ಅದಕ್ಕೆ ನೋಡಿ 1905ರಲ್ಲಿ ಒಂದು ಹೋರಾಟ ನಡೀತು. 1905ರಲ್ಲಿ ನಡೆದಂತ ಹೋರಾಟವನ್ನೇ ವಂಗಭಂಗ ಚಳವಳಿ ಅಂತ ಕರಿತೀವಿ. ವಂಗಭಂಗ ಚಳವಳಿ 1905ರಲ್ಲಿ ನಡೆದಂತ ಹೋರಾಟವನ್ನೇ ವಂಗಭಂಗ ಚಳವಳಿ. 1905ರಲ್ಲಿ ನಡೆದಂತ ಹೋರಾಟವನ್ನೇ ವಂಗಭಂಗ ಚಳವಳಿ. ವಂಗಭಂಗ ಚಳವಳಿಗಿರುವ ಇನ್ನೊಂದು ಹೆಸರೇ ಸ್ವದೇಶಿ ಚಳವಳಿ.
ಸ್ವದೇಶಿ ಅಂದ್ರು ಒಂದೇ, ಇದಕ್ಕ ವಂಗಭಂಗ ಚಳವಳಿ ಅಂತ ಕರೀತಾರೆ. ಬಂಗಾಳದ ವಿಭಜನೆ ವಿರುದ್ಧ ನಡೆದಂತ ಹೋರಾಟ ಇದು. ಬಂಗಾಳದ ವಿಭಜನೆ ವಿರುದ್ಧ ನಡೆದಂತ ದೊಡ್ಡ ಮಟ್ಟದ ಹೋರಾಟವನ್ನೇ ವಂಗಭಂಗ ಚಳವಳಿ ಅಥವಾ ಸ್ವದೇಶಿ ಚಳವಳಿ ಅಂತ ಹೇಳಿ ಗುರುತಿಸ್ತೀವಿ. ಮುಂದೋಣ. ಗುಜರಾತ್ ರಾಜ್ಯದ ಕರಾವಳಿ ಇದೆಯಲ್ಲ, ಮತ್ತೆ ಇನ್ನೊಂದು ವಿಶೇಷ ಏನಂದ್ರ ಭಾರತ ದೇಶದ ಪಶ್ಚಿಮ ಕರಾವಳಿ ಇದೆಯಲ್ಲ, ಈ ಭಾರತ ದೇಶದ ಪಶ್ಚಿಮ ಕರಾವಳಿ ಎಂತ ಕರಾವಳಿ ಅಂದ್ರೆ ಅದು ಸವೆತದ ಕರಾವಳಿ ನೋಡಿ. ಸವೆತ ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆತ್ ನಮ್ಮ ದೇಶದ ಕರಾವಳಿ ಭಾಗ. ಈ ಭಾಗದಿಂದ ಪ್ರಾರಂಭ ಆಗ್ತದೆ. ಅಂದ್ರೆ ಗುಜರಾತ್ ರಾಜ್ಯದ ಕಚ್ಚದಿಂದ ಪ್ರಾರಂಭ ಆಗಿ ಎಲ್ಲ ಕರಾವಳಿ ತೀರನೇ ಇದು, ಕೋಸ್ಟಲ್ ಏರಿಯಾ ಅಂತ ಕರಿತೀವಿ. ಒಂದು ಕಡೆ ಏನಿದೆ, ಅರಬ್ಬಿ ಸಮುದ್ರ ಇದೆ. ಅರಬ್ಬಿ ಸಮುದ್ರ ಇಲ್ಲಿ, ಈ ಭಾಗದಲ್ಲಿ ಹಿಂದೂ ಮಹಾಸಾಗರ, ಈ ಭಾಗದಲ್ಲಿ ಬಂಗಾಳ ಕೊಲ್ಲಿ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಯಾರ ಕ್ಲಾಸ್ ಹಾಕಂತಾರ ಅನ್ನೋರು ಸಾಕಂದ್ರೆ ಮುಗಿಸ್ಬಿಡಮ್ಮ. ನೋಡಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇವೆಲ್ಲ ಹಿಮಾಲಯ ಪರ್ವತಗಳಿವು. ಹಿಮಾಲಯ ಪರ್ವತಗಳು, ಹಿಮಾಲಯಸ್ ಮೌಂಟೇನ್ಸ್ ಅಂತ ಕರಿತೀವಿ. ಹಿಮಾಲಯ ಪರ್ವತಗಳು, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಹಿಮಾಲಯದ ಪರ್ವತಗಳು ಅಂತ ಹೇಳಿ ಗುರುತಿಸ್ತೀವಿ ಈ ಭಾಗದಲ್ಲಿ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಮತ್ ಕ್ವಶನ್ ಏನ್ ಕೇಳ್ತಾನಂತಂದ್ರ, ಈಗ ಕೋರಮಂಡಲ ತೀರ ಇದೆ. ಕೋರಮಂಡಲ ತೀರ ಯಾವ ಕರಾವಳಿಗಳ ಮಧ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾನೆ. ಮಲಬಾರ ಕರಾವಳಿ ಮತ್ತು ಸರಕಾರಿ ಕರಾವಳಿ. ಸರಕಾರಿ ಕರಾವಳಿ ಹಾಗೂ ಮಲಬಾರ ಕರಾವಳಿಗಳ ಮಧ್ಯದಲ್ಲಿ ಕೋರಮಂಡಲ ತೀರ ಇದೆ. ಈಗ ಕೇಂದ್ರ ಕರಾವಳಿ ಇದೆ. ಕೇಂದ್ರ ಕರಾವಳಿ ಯಾವ ಕರಾವಳಿಗಳ ಮಧ್ಯದಲ್ಲಿ ಕಂಡು ಬರ್ತಂದ್ರ ಕೊಂಕಣಿ ತೀರ ಮತ್ತು ಮಲಬಾರ ಕರಾವಳಿ. ಹಾಗಾದ್ರೆ ಪಶ್ಚಿಮ ಕರಾವಳಿ ಇದೆಯಲ್ಲ, ಇದು ಎಂತ ಕರಾವಳಿ ಅಂತಂದ್ರ ಇದು ಸವೆತದಿಂದ ಕೂಡಿದಂತ ಕರಾವಳಿ. ಆದ್ರೆ ಪೂರ್ವ ಕರಾವಳಿ ಇದೆಯಲ್ಲ, ಇದು ಎಂತ ಕರಾವಳಿ ಅಂದ್ರ ಇದು ಸಂಗ್ರಹಣೆಯಿಂದ ಕೂಡಿದಂತ ಕರಾವಳಿ. ನದಿಗಳು ಏನ್ ಮಾಡ್ತಾವಂದ್ರ ಡೆಪಾಸಿಟ್ ಮಾಡ್ತವೆ. ಆ ಕಲ್ಲು ಮಣ್ಣು ಉಸುಗಳನ್ನ ತಂದು ಸ್ಟಾಪ್ ಮಾಡ್ತವೆ. ನದಿ ಮುಖಜ ಭೂಮಿಗಳಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮಣ್ಣು ಪೂರ್ವ ಕರಾವಳಿಯಲ್ಲಿ ಕಂಡು ಬಂದ್ರೆ, ಪಶ್ಚಿಮ ಕರಾವಳಿಯಲ್ಲಿ ನದಿಗಳು ರಭಸವಾಗಿ ಹರಿಯುವುದರಿಂದ ಅವಳೆಗಳ ನಿರ್ಮಾಣ ಆಗ್ತವೆ. ಆಮೇಲೆ ಇಲ್ಲಿ ಸವೆತದಿಂದ ಕೂಡಿರ್ತಕ್ಕಂಥ ಕರಾವಳಿ ಅಂತ ಹೇಳಿ ನಾವು ನೋಡ್ತೀವಿ. ಮತ್ತೆ ಕರಾವಳಿಯಲ್ಲಿ ಬಹಳ ವಿಶಿಷ್ಟವಾಗಿರುವಂತ ಬೀಚ್ ಗಳನ್ನ ನೋಡ್ತೀವಿ ನಾವು, ಬಂದರಗಳನ್ನ ನೋಡ್ತೀವಿ. ಉದಾಹರಣೆ ಕಾಂಡ್ಲಾ ಬಂದರ ಇದೆ. ಕಾಂಡ್ಲಾ ಬಂದರ ಗುಜರಾತ್. ಮಹಾರಾಷ್ಟ್ರದಲ್ಲಿ ಮುಂಬೈ ಬಂದರ ಇದೆ. ನವಸೇವಾ ಬಂದರ ಇದೆ. ನವಮಂಗಳೂರು ಬಂದರ ಇದೆ. ಮತ್ತೆ ಕೊಚ್ಚಿನ್ ಬಂದರ ಇದೆ. ಇಲ್ಲಿ ಟುಟುಕೋರಿಯನ್ ಬಂದರ ಇದೆ. ಚೆನ್ನೈ ಬಂದರ ಇದೆ. ಎನ್ನೋರ ಬಂದರ ಇದೆ. ವಿಶಾಖಪಟ್ಟಣ ಇದೆ. ಮತ್ತೆ ಪಾರದೀಪ ಬಂದರ ಇದೆ. ಕಲ್ಕತ್ತಾ ಬಂದರ ಇದೆ. ಕಾಂಡ್ಲಾ ಬಂದರ, ಮುಂಬೈ ಬಂದರ, ನವಸೇವಾ, ನವಮಂಗಳೂರು, ಕೊಚ್ಚಿನ್, ಮರ್ಮಗೋವಾ ಬಂದರ ಇಲ್ಲಿ ಇದೊಂದು ಮರ್ಮಗೋವಾ ಬಂದರ ಇದೆ.
ಗೋವಾ ರಾಜ್ಯದಲ್ಲಿ. ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಟುಟುಕೋರಿಯನ್, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣ, ಪಾರದೀಪ, ಕಲ್ಕತ್ತಾ. ಪಶ್ಚಿಮ ಕರಾವಳಿಯಲ್ಲಿ 6 ಬಂದರಗಳಿದ್ದರೆ ಪೂರ್ವ ಕರಾವಳಿಯಲ್ಲಿ ಸುಮಾರು 7 ಬಂದರಗಳದಾವೆ. ಕಲ್ಕತ್ತಾ ಹಾಲ್ದಿಯಾ ಬಂದರ ಇದೆ. ಮತ್ತೆ ಅಂಡೋಮಾನ್ ನಿಕೋಬಾರದಲ್ಲಿ ಪೋರ್ಟ್ ಬ್ಲೇಯರ್ ಬಂದರ ಇದೆ. ಪೋರ್ಟ್ ಬ್ಲೇಯರ್. ಅಂಡೋಮಾನ್ ನಿಕೋಬಾರದಲ್ಲಿ ಪೋರ್ಟ್ ಬ್ಲೇಯರ್ ಬಂದರ ಇದೆ. ಟುಟ್ಕೋರಿಯನ್ ಬಂದರ, ಚೆನ್ನೈ ಬಂದರ, ಎನ್ನೋರ ಬಂದರ, ವಿಶಾಖಪಟ್ಟಣ, ಪಾರದೀಪ, ಕಲ್ಕತ್ತಾ, ಹಾಲ್ದಿಯಾ, ಕಾಂಡ್ಲಾ, ಮುಂಬೈ, ನವಸೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್. ಪಶ್ಚಿಮ ಕರಾವಳಿಯಲ್ಲಿ 6 ಬಂದರಗಳಿದ್ದರೆ ಪೂರ್ವ ಕರಾವಳಿಯಲ್ಲಿ 7+1 8 ಬಂದರಗಳನ್ನು ನೋಡ್ತೀವಿ ನಾವು. ಒಂದೊಂದು ಬಂದರಗಳು ಒಂದೊಂದು ವಿಶಿಷ್ಟ ಅದಾವ. ಕಾಂಡ್ಲಾ ಬಂದರಗಳ ಬಗ್ಗೆ ಮುಂದೆ ಹೇಳ್ತೀನಿ, ಸಾರಿಗೆ ಮತ್ತು ಸಂಪರ್ಕ ಹೇಳುವಾಗ ಬರ್ಕೊಂಬೇಡಿ. ಕಾಂಡ್ಲಾ ಬಂದರ ಯಾವ ರಾಜ್ಯದಲ್ಲಿದೆ ಅಂದ್ರೆ ಗುಜರಾತ್. ಮುಂಬೈ ನವಸೇವಾ ಮಹಾರಾಷ್ಟ್ರ MH. ಮರ್ಮಗೋವಾ ಗೋವಾ. ನವಮಂಗಳೂರು ಕರ್ನಾಟಕ. ಕೊಚ್ಚಿನ್ ಕೇರಳ. ಇಲ್ಲೊಂದು ಇನ್ನೊಂದು ಬಂದರ ಇದೆ, ಅಲಿಪೂಜಿ ಬಂದರ ಅಂತೇಳಿ. ಈ ಅಲಿಪೂಜಿ ಬಂದರವನ್ನು ಏನಂತ ಕರೀತಾರಂದ್ರ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ. ಟುಟುಕೋರಿಯನ್, ಚೆನ್ನೈ ಮತ್ತು ಎನ್ನೋರ ಬಂದರಗಳು ತಮಿಳುನಾಡು. ವಿಶಾಖಪಟ್ಟಣ ಆಂಧ್ರ ಪ್ರದೇಶ್. ಪಾರದೀಪ ಒಡಿಸ್ಸಾ ರಾಜ್ಯ. ಕಲ್ಕತ್ತಾ ಪಶ್ಚಿಮ ಬಂಗಾಳ. ಹಾಲ್ದಿಯಾ ಪಶ್ಚಿಮ ಬಂಗಾಳ. ಪೋರ್ಟ್ ಬ್ಲೇಯರ್ ಎಲ್ಲಿದೆ ಅಂದ್ರೆ ಅಂಡೋಮಾನ್ ಮತ್ತು ನಿಕೋಬಾರಗಳಲ್ಲಿ ಕಂಡುಬರ್ತದೆ. ಪಶ್ಚಿಮ ಕರಾವಳಿಯಲ್ಲಿ 6 ಬಂದರಗಳು, ಪೂರ್ವ ಕರಾವಳಿಯಲ್ಲಿ 7 ಬಂದರಗಳು, ಅಂಡೋಮಾನ್ ನಿಕೋಬಾರದಲ್ಲಿ 1 ಬಂದರ. ಕಾಂಡ್ಲಾ ಬಂದರ ಗುಜರಾತ್ ರಾಜ್ಯ ಇದೆ. ಮುಂಬೈ ಮತ್ತು ನವಸೇವಾ ಮಹಾರಾಷ್ಟ್ರದಲ್ಲಿದೆ. ಮರ್ಮಗೋವಾ ಗೋವಾ ರಾಜ್ಯದಲ್ಲಿದೆ. ನವಮಂಗಳೂರು ಕರ್ನಾಟಕ ರಾಜ್ಯದಲ್ಲಿದೆ. ಕೊಚ್ಚಿನ್ ಕೇರಳ ರಾಜ್ಯದಲ್ಲಿದೆ. ಟುಟ್ಕೋರಿಯನ್ ತಮಿಳುನಾಡು, ಚೆನ್ನೈ ತಮಿಳುನಾಡು, ಎನ್ನೋರ ತಮಿಳುನಾಡು, ವಿಶಾಖಪಟ್ಟಣ ಆಂಧ್ರ ಪ್ರದೇಶ್, ಪಾರದೀಪ ಒಡಿಸ್ಸಾ, ಕಲ್ಕತ್ತಾ ಪಶ್ಚಿಮ ಬಂಗಾಳ, ಹಾಲ್ದಿಯಾ ಪಶ್ಚಿಮ ಬಂಗಾಳ. ಪೋರ್ಟ್ ಬ್ಲೇಯರ್ ಇಲ್ಲಿದೆ ಅಂದ್ರೆ ಅಂಡೋಮಾನ್ ಮತ್ತು ನಿಕೋಬಾರಗಳಲ್ಲಿ ಕಂಡುಬರ್ತದೆ. ಮುಂದೋಗೋಣ. ಪ್ರಮುಖವಾಗಿರುವಂತ ಬೀಚ್ಗಳು ತೆಗೆದುಕೊಂಡಾಗ ಬೀಚ್ಗಳ ಒಂದು ವೈಶಿಷ್ಟ್ಯತೆಯನ್ನು ತೆಗೆದುಕೊಳ್ಳೋಣ. ದೇಶದ ಅತ್ಯಂತ ದೊಡ್ಡದಾಗಿರುವಂತ ಬೀಚ್ ಅಂದ್ರೆ ಮರೀನಾ ಬೀಚ್ ನೋಡಿ. ಮರೀನಾ ಬೀಚ್ ಎಲ್ಲಿದೆ ಅಂದ್ರೆ ತಮಿಳುನಾಡಲ್ಲಿ ಕಂಡು ಬರ್ತದೆ. ತಮಿಳುನಾಡು. ಭಾರತ ದೇಶದ ಅತ್ಯಂತ ಸುಂದರವಾಗಿರುವಂತ ಬೀಚ್ ಅಂದ್ರ ಮರಾರಿ ಬೀಚ್. ಮರಾರಿ ಬೀಚ್ ಎಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವಂತ ಬೀಚ್ ಯಾವುದಂದ್ರೆ ಓಂ ಬೀಚ್, ಕರ್ನಾಟಕ ರಾಜ್ಯದಲ್ಲಿದೆ. ಕನ್ನಡಿಗರು ಮತ್ತು ಗೋವಾ ರಾಜ್ಯದ ಗೋವಾ ರಾಜ್ಯದ ಮಧ್ಯದಲ್ಲಿ ಒಂದ್ಸರಿ ಜಗಳ ಆಗಿತ್ತು. ಬಾಗಾ ಬೀಚ್. ಬಾಗಾ ಎಲ್ಲಿದೆ ಅಂದ್ರೆ ಗೋವಾ ರಾಜ್ಯದಲ್ಲಿದೆ. ಗೋವಾ ರಾಜ್ಯದಲ್ಲಿ ಬಾಗ್ ಬೀಚ್, ಕರ್ನಾಟಕ ರಾಜ್ಯದಲ್ಲಿ ಓಂ ಬೀಚ್, ಕೇರಳದಲ್ಲಿ ಮರಾರಿ ಬೀಚ್, ತಮಿಳುನಾಡಲ್ಲಿ ಮರೀನಾ ಬೀಚ್. ರಾಮಕೃಷ್ಣ ಬೀಚ್ ಇದೆ.
ರಾಮಕೃಷ್ಣ ಪರಮಹಂಸ ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ. ಆಂಧ್ರ ಪ್ರದೇಶದಲ್ಲಿ ರಾಮಕೃಷ್ಣ ಬೀಚ್. ಚಂದ್ರಭಾಗ್ ಅನ್ನುವಂಥ ಬೀಚ್ ಇದೆ. ಚಂದ್ರಭಾಗ್ ಬೀಚ್ ಯಾವ ರಾಜ್ಯ? ಒಡಿಸ್ಸಾ ರಾಜ್ಯದಲ್ಲಿ. ಇವೆಲ್ಲ ದೇಶದ ಅತ್ಯಂತ ಪ್ರಧಾನವಾಗಿರುವಂತ ಬೀಚ್ಗಳು ಇವು. ಭಾರತ ದೇಶದ ಅತ್ಯಂತ ಮುಖ್ಯವಾಗಿರುವಂತ ಬೀಚ್ಗಳು. ಬರ್ಕೊಳ್ಳಿ, ದೇಶದ ಅತಿ ದೊಡ್ಡ ಬೀಚ್ ಅಂದ್ರೆ ಮರೀನಾ ಬೀಚ್, ತಮಿಳುನಾಡಲ್ಲಿ ಕಂಡು ಬರ್ತದೆ. ತಮಿಳುನಾಡಿನ ಕೋರಮಂಡಲದಲ್ಲಿ ಕಂಡು ಬರುವ ಅತ್ಯಂತ ಪ್ರಸಿದ್ಧವಾಗಿರುವಂತ ಬೀಚ್ ಅಂದ್ರೆ ಮರೀನಾ ಬೀಚ್. ಅತಿ ಸುಂದರವಾದ ಬೀಚ್ ಯಾವ್ದಂದ್ರ ಮರಾರಿ ಬೀಚ್. ಮರಾರಿ ಬೀಚ್ ಎಲ್ಲಿದೆ? ಮರಾರಿ ಬೀಚ್ ಕೇರಳ ರಾಜ್ಯದಲ್ಲಿದೆ. ಮುಂದೋಗೋಣ. ಹಾಗಾದ್ರೆ ಬೀಚ್ಗಳಿಗೆ ಸಂಬಂಧಪಟ್ಟಂತೆ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಯಾವ ನೋಡಿ. ಭಾರತ ದೇಶದ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ ಯೋಜನೆಯನ್ನ ಪಡೆದುಕೊಂಡಿವೆ? ಆನ್ಸರ್ ಮಾಡ್ತೀರಿ. ನಮ್ಮ ದೇಶದ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಯಾವ? ನಮ್ಮ ಸ್ಟೂಡೆಂಟ್ಗೆ ಏನ್ ಮಾಡಿದ್ದೆ ಅಂದ್ರೆ ಇವತ್ತ ಒಂದೊಟ್ಟೆ ನೀರು ತಣ್ಣಗಿಡಪ್ಪ ಸ್ವಲ್ಪ ಕೂಡ್ಲಿಕ್ಕೆ ತಣ್ಣಗಿರಲಿ ಅಂತೇಳಿ ಥರ್ಮಸ್ ಇರ್ತದಲ್ಲ ಆ ಕಡೆ ಹೀಟ್ ನೀರ್ ಹೀಟ್ ಇರ್ತದ, ಕೋಲ್ಡ್ ನೀರ್ ಕೋಲ್ಡ್ ಇರ್ತದ. ಆ ಒಂದು ಬಾಟ್ಲಿಗೆ ಹಾಕಿದ ಅದನ್ನ ಒಯ್ದು ಇಟ್ಟಾನ. 9ಕ್ಕೆ ಇಟ್ಟಾನ, 12ಕ್ಕೆ ತೊಗೊಂಬಂದ. ಬೆಚ್ಚಗಿದ್ದು ನೀರ. ಎಲ್ಲಿ ಇಟ್ಟಿದ್ದಿಲ್ಲ ಅಂತಂದೆ, ಫ್ರಿಜ್ನಾಗ ಇಟ್ಟಿದ್ದೆ ಸರ್ ಅಂತಂದ. ಬೆಸ್ಟ್ ಮಾಡಿಪ್ಪ ಅಂತ. ಅರ್ಥ ಆಯ್ತು ನಾ ಹೇಳಿದ್ದು? ಇದನ್ನು ಸ್ಲೋ ಹೇಳ್ತಾರ, ಜೋಕನು. ಭಾರತ ದೇಶದ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ ಯೋಜನೆ ಸೆಲೆಕ್ಟ್ ಆಗ್ಯಾವ ಅಂದ್ರೆ ಟೋಟಲ್ 12 ಬೀಚ್ಗಳು ಸೆಲೆಕ್ಟ್ ಆಗ್ಯಾವ ನೋಡಿ. ಭಾರತ ದೇಶದಲ್ಲಿ ಒಟ್ಟು 12 ಬೀಚ್ಗಳು ಏನಾಗಿದ್ದಾವ ಅಂದ್ರೆ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದ್ದಾವೆ. ಅವು ಯಾವ್ಯಾವ ಅಂತಂದ್ರ ನೋಡಿ, ಗುಜರಾತ್ ರಾಜ್ಯದಿಂದ ಯಾವ ಸೆಲೆಕ್ಟ್ ಆಗಿದೆ ಅಂದ್ರ ಶಿವರಾಜಪುರ ಬೀಚ್ ನೋಡಿ. ಶಿವರಾಜಪುರ ಬೀಚ್ ಗುಜರಾತ್ ರಾಜ್ಯದಿಂದ. ಆದರೆ ಗೋಗ್ಲಾ ಬೀಚ್ ದಿವ್ ಮತ್ತು ದಮನ್
ದೀವದಿಂದ ಯಾವ್ದಂದ್ರ ಗೋಗ್ಲಾ ಬೀಚ್. ಬಾಗವ್ ಬೀಚ್ ಮಹಾರಾಷ್ಟ್ರದಿಂದ ನೋಡಿ. ನೆಕ್ಸ್ಟ್ ಮಿರ್ಮಾರ್ ಬೀಚ್ ಗೋವಾ ರಾಜ್ಯದಿಂದ. ಪಡುಬಿದ್ರಿ ಮತ್ತು ಕಾಸರಕೋಟ್ ಬೀಚ್ ಕರ್ನಾಟಕ ರಾಜ್ಯದಿಂದ ನೋಡಿ. ನೋಡಿ ಬಂಗಾರಂ ಬೀಚ್ ಲಕ್ಷದ್ವೀಪದಿಂದ, ಕಪ್ಪಾಡ ಬೀಚ್ ಕೇರಳ ರಾಜ್ಯದಿಂದ, ಕೋವಲಂ ಬೀಚ್ ತಮಿಳುನಾಡಿನಿಂದ, ಇಡನ್ ಬೀಚ್ ಪುದುಚೇರಿಯಿಂದ ಪಾಂಡಿಚೇರಿಯಿಂದ, ರಾಧಾನಗರ ಬೀಚ್ ಅಂಡೋಮಾನ್ ಮತ್ತು ನಿಕೋಬಾರದಿಂದ, ಋಷಿಕೊಂಡ ಬೀಚ್ ಆಂಧ್ರ ಪ್ರದೇಶದಿಂದ, ಗೋಲ್ಡನ್ ಬೀಚ್ ಫ್ರಮ್ ಒಡಿಸ್ಸಾ. ಇಷ್ಟು ಬೀಚ್ಗಳೇನಾಗಿದ್ದಾವ ಅಂದ್ರ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಯಾವ ನೋಡಿ. ಈ ಭಾಗದಲ್ಲಿ 5 ಬೀಚ್ಗಳದಾವೆ. ಈ ಭಾಗಕ್ಕೆ ಬಂದ್ರೆ 4 ಬೀಚ್ಗಳದ ನೋಡಿ. ಟೋಟಲ್ 12 ಬೀಚ್ಗಳು ಬ್ಲೂ ಫ್ಲಾಗ್. ಹಾಗಾದ್ರೆ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಮಾಡುವ ದೇಶ ಯಾವುದು? ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಮಾಡುವ ದೇಶ ಜರ್ಮನಿ, ಜಪಾನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್. ಜರ್ಮನಿ, ಜಪಾನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್. ಸೂಪರ್. ಡೆನ್ಮಾರ್ಕ್ ದೇಶ ರೈಟ್ ಆನ್ಸರ್ ನೋಡಿ. ಹಾಗಾದ್ರೆ ಎಷ್ಟು ಮಾನದಂಡಗಳನ್ನು ಪರಿಗಣಿಸಿ? 10 ಮಾನದಂಡಗಳು, 40 ಮಾನದಂಡಗಳು, 33 ಮಾನದಂಡಗಳು, 48 ಮಾನದಂಡಗಳು. ಎಷ್ಟು ಮಾನದಂಡಗಳನ್ನು ಪರಿಗಣಿಸಿ? ಸೂಪರ್. 33 ಮಾನದಂಡಗಳನ್ನು ಪರಿಗಣಿಸಿ ನೋಡಿ. 33 ಮಾನದಂಡಗಳನ್ನು ಪರಿಗಣಿಸಿ ಡೆನ್ಮಾರ್ಕ್ ದೇಶದ ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್, ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್, ಈ ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್ ಅನ್ನುವಂಥ ಸಂಸ್ಥೆ ಒಟ್ಟು 33 ಮಾನದಂಡಗಳನ್ನು ಪರಿಗಣಿಸಿ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂಥದ್ದನ್ನು ನೋಡ್ತೀವಿ. ಬ್ಲೂ ಫ್ಲಾಗ್ ಯೋಜನೆಗೆ ಯಾವ ದೇಶ? ಡೆನ್ಮಾರ್ಕ್ ದೇಶ ನೋಡಿ. ಡೆನ್ಮಾರ್ಕ್ ಕಂಟ್ರಿ, ಡೆನ್ಮಾರ್ಕ್ ದೇಶದ ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್. ಎಷ್ಟು ಮಾನದಂಡಗಳು? 33 ಮಾನದಂಡಗಳು. ಓಕೆ, ಇನ್ನು ದ್ವೀಪಗಳೆಂದು ಹೇಳಿದ್ರ ಈ ಚಾಪ್ಟರ್ ಮುಗಿತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.